ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. टीवी उधर करो, वो सब लोग बच्चे देखने के टीवी. Thank you so much, ma'am.
ಹಾ ನಡೀತಾ ಹಾಕಿದ ಅಲ್ಲಿ ಚುಚ್ಚ ಮಂತ್ರಿ करंट के ऊपर इतना हमारे डालो उसको Safety man for the welcome speech. ಕಾಯುವ ದೈವ ನೀನಾಗಿರುವಾಗ ಕಾಡುವವರ ಚಿಂತೆ ನನಗೆ ಕಾಯುವ ದೈವ ನೀನಿರುವಾಗ ಕಾಡುವವರ ಚಿಂತೆ ನನಗೇಕೆ ಅಣುವಣುವಿನಲ್ಲಿ ನೀ ಕುಳಿತಿರುವಾಗ ಅಲ್ಪಮತಿಯರ ಚಿಂತೆ ನನಗೇಕೆ ಭಗವಂತ ಎನ್ನುವ ಭಕ್ತಿಯೊಂದಿಗೆ ಕಾರ್ಯಕ್ರಮದ ಮೊದಲ ಘಟ್ಟ ಪ್ರಾರ್ಥನಾ ಗೀತೆ. ಈ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದ 5ನೇ ತರಗತಿಯ ವಿದ್ಯಾರ್ಥಿಯಾದ ಅಂಜಲಿ ಮತ್ತು ಸಂಗಡಿಗರಿಂದ
ಜಗತ್ತಲ್ಲಿ ಕೂತರೆ ಎಲ್ಲಿ ನಡೆಯುವುದೇ ಎಂದು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ಹಾಗೆ ಜೀವನದಲ್ಲಿ ನಿಮ್ಮ ಗುರಿಯ ಕಡೆ ಎಲ್ಲ ಕಷ್ಟಗಳು ದಾಟಿ ಮುನ್ನೋಗಬೇಕು ಎಂದು ಹೇಳುತ್ತಾ ನಮ್ಮ ಶಾಲೆಯ ಆಧಾರ ಸ್ತಂಭವಾಗಿರುವ ಶ್ರೀ ರಾಮಚಂದ್ರ ಕೌರವ್ ಸರ್ ಅವರಿಗೆ ನಮ್ಮ ಮುಖ್ಯ ಅತಿಥಿಗಳಾದ ದಿನಕರ್ ಗೋಡೆ ಅವರಿಂದ ಮಾಲಾರ್ಪಣೆ. ಸಂತೋಷವಾಗುತ್ತದೆ, ಸೋದರ ಅನುಭವ ಸಿಗುತ್ತದೆ ಎಂದು ಹೇಳುತ್ತಾ ನಮ್ಮ ಶಾಲೆಯ ದಾರಿ ದೀಪವಾದ ಮತ್ತು ಎಲ್ಲಾ ಸಮಸ್ಯೆಗೆ ಪರಿಹಾರವಾಗಿರುವ ಮತ್ತು ನಮ್ಮೆಲ್ಲರ ಮುದ್ದು ಮಕ್ಕಳ ನೆಚ್ಚಿನ ಗುರುಗಳಾದ ಶ್ರೀನಿವಾಸ್ ಸರ್ ಅವರಿಗೆ ನಮ್ಮ ಶಿಕ್ಷಕರಾದ ಶ್ರೀ ಶರಣ್ ಸರ್ ಅವರಿಂದ ಮಾಲಾರ್ಪಣೆ. Your kindness, patience and dedication make our school a better place every day. We are truly grateful to you, ma'am. So I request to our President, Srimati Prabhavati R. Gaurav, ma'am, to honor our HM Srimati Vidyavati S. Dhoni, ma'am. ವಿದ್ಯಾಸಂಸ್ಥೆ ಕಿರೀಟ ಕಿರಿಯರನ್ನು ಪ್ರೋತ್ಸಾಹಿಸುವ ಹಿರಿಯ ಗುಣದವರು ನಮ್ಮ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವಿದ್ಯಾವತಿ ಎಸ್ ಧೋನಿ ಮೇಡಮ್ ಅವರಿಂದ ಶಾಲೆ ವಾರ್ಷಿಕ ವರದಿಯನ್ನು ತಿಳಿಸಲು ಕರೆಯುತ್ತೇನೆ. ಎಲ್ಲರೂ ಒಂದು ಸಲ ಜೋರಾಗಿ ಚಪ್ಪಾಳೆ ಹಾಕಬೇಕಂತ ಹೇಳ್ತೀನಿ. ಜೋರಾಗಿ
13 ಮತ್ತು 29 ಡಿಸೆಂಬರ್ರಂದು ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಯಿತು. 1 ಜನವರಿ 1, 2026 ಹೊಸ ವರ್ಷ ಬರಮಾಡಿಕೊಂಡೆವು. 7 ಜನವರಿ 2026 ಎಫ್ಎ 4 ಹಂತವನ್ನು ನಡೆಸಲಾಯಿತು. ಎಲ್ಲಾ ತಾಯಂದಿರಿಗೂ ಮಕ್ಕಳಿಗೆ ಸಮಯ ಕೊಡದೆ ದಿನಾಲೂ ತಮ್ಮ ಕೆಲಸಗಳಲ್ಲಿ ತೊಡಗಿರುತ್ತಾರೆಂದು ನಮ್ಮ ಶಾಲೆಯ ವಿಶೇಷವಾದ ದಿನವನ್ನು ತಮ್ಮ ಮಕ್ಕಳಿಗೋಸ್ಕರ ಸಮಯ ಮತ್ತು ಕೈಕೊಟ್ಟು ನೀಡುತ್ತಾ 24 ಜನವರಿ ಮಾತೃದಿನವನ್ನು ನೆರವೇರಿಸಲಾಯಿತು. 23 ಫೆಬ್ರವರಿ 10ನೇ ವರ್ಷ ವಾರ್ಷಿಕೋತ್ಸವ ಸಮ್ಮೇಳನ ಇಂದು ನಡೆಯುತ್ತಾ ಮುಂಬರುವ ದಿನಗಳಲ್ಲಿ ಮಾರ್ಚ್ ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾ 2025-26 ಸಾಲಿನ ವರದಿ ಮುಗಿಸುತ್ತಾ ಹಾಗೂ 2026-27 ಪ್ರವೇಶ ಪ್ರಾರಂಭಗೊಂಡಿದೆ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ವರದಿಯನ್ನು ಓದಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. Of our school and giving us all a brief information about our school events, activities, celebration which was held in this academic year. Now it's time to appreciate our students by distributing the prizes for their talents. Chief guest Dr. Dinkar More to distribute the prizes for the winners of Science Exhibition 2025 and 26. And the winners are 8th standard Akshata Mani. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ. Next over, President Ma'am Srimati Prabhati and Gaurav Ma'am to distribute the prizes who are participating in the quiz competition which was held on Matrudana function, and the winners are Jnana Yogi team and Kayaka Yogi team. First winner is Jnana Yogi team. ಮಕ್ಕಳನ್ನು ದಯಮಾಡಿ ಪಾಲಕರು ಈ ಮಕ್ಕಳು ಆ ದಿನ ಮಾತೃದಿನ ಫಂಕ್ಷನ್ ಅಲ್ಲಿ ಸಾಲ್ವ್ ಮಾಡಿರೋ ಪ್ರತಿ ಒಂದು ಸಮ್ಮಿಗೆ ಓನ್ಲಿ 1 ಮಿನಿಟ್ ಅಲ್ಲಿ ಸಾಲ್ವ್ ಮಾಡಿದ ಮುದ್ದಾದ ಮಕ್ಕಳು. ವೆರಿ ಜೀನಿಯಸ್ ಚಿಲ್ಡ್ರನ್ ದೀಸ್ ಆರ್. The second winner is Kayaka Yogi team. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗೆ. Sri Venkateshwar Women's Rural Education Welfare Trust. Sri Venkateshwar Pre-Primary English ಮಾಧ್ಯಮ ಶಾಲೆ 10ನೇ ವಾರ್ಷಿಕ ಹಬ್ಬಗೆ ಇವತ್ತ ಈ ಮ್ಯಾನೇಜ್ಮೆಂಟ್ ಅನ್ನು ಕರೆಸಿ ಇಷ್ಟ ರಿಸ್ಪೆಕ್ಟ್ ಕೊಟ್ಟದಕ್ಕೆ ನಾನು ಅವರೆಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ. ಮತ್ತೆ ಮಂಚ ಮೇಲೆ ರೋಡಿ ಮೇಲೆ ಡೈರೆಕ್ಟರ್ ಜನತಾ ಮಾರ್ಕೆಟ್ ಕಲಬುರ್ಗಿ ಮತ್ತು ಹಾಗೆ ಶರ್ಮಾ ಸರ್ ಮ್ಯಾಥಮೆಟಿಕ್ಸ್ ಟೀಚರ್ ಕೆಳಗೆ ಹೋಗಿದ್ದಾರೆ ಅವರು. ಮತ್ತು ಡಾಕ್ಟರ್ ನಾಗರಾಜ್ ಹದಿಗೋಡಿ ಅವರು ವಾರ್ಡನ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ರಾಣಿ ಚೆನ್ನಮ್ಮ ಸಾಲಿದ್ರು, ಅದೇ ರೀತಿ ನನ್ನ ಸಿಸ್ಟರ್ ಪ್ರಭಾವತಿ ಮತ್ತು ರಾಮಚಂದ್ರ ಕೌರವ್
ಶ್ರೀಮತಿ ವಿದ್ಯಾವತಿ, ಸ್ಟಾಫ್ ಮೆಂಬರ್ಸ್, ನಮ್ಮ ಕೃಷಿ ಅಶ್ವಿನಿ, ಮತ್ತೆ ಈ ಸ್ಕೂಲ್ ಮುಖ್ಯರಿಂದ ನಡೆಸಿಕೊಂಡು ಹೋಗುವ ಶ್ರೀನಿವಾಸ್, ಶರಣು ಮುಗಳಿ ಅಂಡ್ ಲಕ್ಷ್ಮೀಕಾಂತ್ ಅಂಡ್ ಎಲ್ಲ ಉಳಿದ ಸಿಬ್ಬಂದಿ ಮತ್ತ ಇಲ್ಲಿ ಬಂದವರು, ತಂದೆ ತಾಯಿ, ಅಕ್ಕ ತಂಗಿರಿ, ಚಿಕ್ಕ ಮಕ್ಕಳು ಎಲ್ಲರಿಗೆ ನಮಸ್ಕಾರ. ಈಗ ನನಗೆ ಗೊತ್ತದೆ ನಿಮಗ ಕಾರ್ಯಕ್ರಮ ನೋಡೋದಲ್ಲ, ಸೊ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, 5 ನಿಮಿಷ ಮಾತಾಡ್ತೀನಿ, 2 ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ಗೆ, ತಾಯಿ ತಂದೆಯವರಿಗೆ ನಾ ಏನ್ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ ಅಂತಂದ್ರೆ, ನಿಮ್ ಮಕ್ಕಳಿಗೆ ನೀವು ಯಾವಾಗಲೂ ಕ್ರಿಟಿಸೈಸ್ ಮಾಡಬೇಡಿ. ನಿನಗೇನು ಬರೋದಿಲ್ಲ, ನೀನು ಮಾಡಿಲ್ಲ, ನೀನು ಇಷ್ಟ ಇಲ್ಲ, ಅದೇನೋ ಮಾರ್ಕ್ಸ್ ಸರಿಯಾಗಿ ತಗೊಂಡಿಲ್ಲ, ಈಗ ಮಾಡಿದ್ರೆ ಅವ್ರದ್ದು ಕಾನ್ಫಿಡೆನ್ಸ್ ಎಲ್ಲ ಕೆಟ್ಟಿಸ್ಬಿಡ್ತದೆ. ಅದಕ್ಕೆ ನೀವು ಅವರಿಗೆ ಮಾಡಿ, ಪ್ರೇರ್ ಮಾಡಿ, ಆಯ್ತಲ್ವ, ಎಷ್ಟು ತಗೊಂಡಿಲ್ಲ, ವೆರಿ ಗುಡ್, ನಾವು ಇಷ್ಟ ತಗೊಳ್ತಿದ್ದಿಲ್ಲ, ನೀ ಇನ್ನ ಚೆನ್ನಾಗಿ ಓದು, ನೀನು ಒಳ್ಳೇದು ಮಾಡ್ತೀಯ ಅಂತ ನನಗೆ ಖಾತ್ರಿ ಅದ ಅಂತ ಪ್ರೀತಿಯಿಂದ ಹೇಳಿ, ನೆಗೆಟಿವಿಟಿ ಅವರು ನೆಗೆಟಿವ್ ಮಾತು ನೀವು ಮನೆಯಲ್ಲಿ ಆಡಬಾರ್ದು ಅಂತ ಒಂದು ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ಈಗ ಪೇರೆಂಟ್ಸ್ಗೆ ಪ್ರತಿಯೊಬ್ಬರ ತಾಯಿ ತಂದೆಗೆ ಒಳ್ಳೆಕ್ಕಿಂತ ಒಳ್ಳೆ ಸ್ಕೂಲ್ ನಲ್ಲಿ ಸೇರಿಸಬೇಕಂತ ಆಸೆ ಇರ್ತದೆ. ಆದ್ರೆ ದುಡ್ಡು ಹೋಗ್ತೀನಿ ಎಕನಾಮಿಕ್. ನನ್ನ ಮಿತ್ರ 43 ವರ್ಷದಿಂದ ಗೌರವ ರಾಮಚಂದ್ರ ಅಗ್ರಿ ಕಡಿಮೆ ದುಡ್ಡಿನಲ್ಲಿ ಅಗ್ರಿ ಕ್ವಾಲಿಟಿ ಎಜುಕೇಶನ್ ನಿಮ್ಮೆಲ್ಲರಿಗೆ ಕೊಡ್ತಿದ್ದಾರೆ. ಅದು ಬಹಳ ಒಂದು ದೊಡ್ಡ ಕಾರ್ಯ ಮಾಡ್ತಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅವರಿಗಿಂತ ಎಷ್ಟೋ ಜನ ದುಡ್ಡು ಗಳಿಸ್ತಿರ್ಬೋದು, ಬಹಳ ಸೌಕರ್ಯ ಏನೋ ಇರ್ಬೋದು, ಆದ್ರೆ ಈ ಮಕ್ಕಳ ವಿದ್ಯಾ ಬುದ್ಧಿ ಕೊಟ್ಟು ಈ ನಮ್ಮ ರಾಜ್ಯದಲ್ಲಿ ಆಗಲಿ, ನಮ್ಮ ಊರಿನಲ್ಲಿ ಆಗಲಿ ಒಂದು ಯೋಗ್ಯತೆ ಕೂಡಿಗೆ ನಾವೆಲ್ಲರೂ ಎಷ್ಟು ಮಟ್ಟಿಗೆ ಸಾಧ್ಯ ಮಾಡ್ತಿದ್ದಾರೆ. ಅವರು ಪರಿಸ್ಥಿತಿ ಬಹಳ ದೊಡ್ಡ ಸೌಕರ್ಯ ಏನಿಲ್ಲ, ಆದ್ರೆ ಒಬ್ಬ ಉಳಿದ ಗುಣ, ಶಿಕ್ಷಕನೇ ಗುಣ ಇರಬೇಕು. ಏನು ಮಕ್ಕಳಿಗೆ ನಾವು ಕಲಿಸಬೇಕಂತ ಇದೆ, ಕಲಿಕಲಿ ಇದೆ, ಆ ಕಲಿಕಲಿಂದ ಹೇಳಿಕ್ಕೆ ಇಚ್ಛಪಡ್ತೀವಿ. ಅದೇ ರೀತಿ ನೀವು ತಾಯಿ ತಂದೆ ಮಕ್ಕಳು ಬೈಬೇಡಿ, ಮಕ್ಕಳು ಹೊಡಿಬೇಡಿ, ಪ್ರತಿಯೊಂದು ಮಾತು ಪ್ರೀತಿಯಿಂದ ಹೇಳಿ, ಮೊಬೈಲ್ ನೋಡ್ಬೇಕಂತ ಹೇಳ್ಬೇಕು, ಮತ್ತೆ ನೀವೇ ಕೊಡೋದು ಬೇಡಿ, ಟಿವಿ ಕಟ್ಟಿ ನೋಡಿ, ಇದೆಲ್ಲ ದಿನ ಬೆಳೀತಂತ ಸಮಸ್ಯೆ. ಆದ್ರೆ ಅದಕ್ಕೆ ಪರಿಹಾರ ಇದೆ, ಪ್ರೀತಿಯಿಂದಲೇ ತಿಳಿಸಿ ಮಾಡಬೇಕಾಗುತ್ತೆ. ಈಗ ಇದು ಪೇರೆಂಟ್ಸ್, ಟೀಚರ್ಸ್, ನಾವು ಏನ್ ಹೇಳ್ತೀವಿ ಅದು ಪ್ರತಿಬಿಂಬ. ಟೀಚರ್ ಯಾವ ರೀತಿ ಕಲಿಸ್ತಾರೆ ಅದನ್ನು ನಾವು ಪ್ರತಿಬಿಂಬ ಇರ್ತೀವಿ. ನಾ ಈಗಲೂ ಕೂಡ ನಾನು ಮ್ಯಾಟ್ರಿಕ್ ಪಾಸ್ ಆಗಿ 46 ಎಷ್ಟು ವರ್ಷ ಆಯ್ತು ನೋಡಿ, ಸೊ ಆಲ್ಮೋಸ್ಟ್ 60 years ಬಂದು ಈಗಲೂ ನನಗೆ ಟೀಚರ್ಸ್ ಅವ್ರು ಯಾವ ರೀತಿ ಕಲಿಸ್ತಿದ್ರು, ನನ್ನ ಕ್ಯಾರೆಕ್ಟರ್ ನನಗೆ ಚೆನ್ನಾಗಿ ಮೂರು ಮಾಡಿದ್ದಕ್ಕೆ ಇವತ್ತು ನಾನು ಹೇಳ್ತೀನಿ. ಆ ಹೆಸರು ಬೈತೀನಿ. ಒಬ್ಬರ ಮಿಸ್ಟರ್ ಸೌಖ್ಯ ಅಂತಿದ್ರು ಮತ್ತು ವ್ಯಾಪಾರಿ ಅಂತಿದ್ರು, ಬಹಳ ಚೆನ್ನಾಗಿ ಕಲಿಸ್ತಿದ್ರು. ಸೊ ಟೀಚರ್ಸ್, ನೀವು ಮಕ್ಕಳಿಗೆ ಯಾವ ರೀತಿ ಮೋಲ್ಡ್ ಮಾಡ್ತೀರಿ ಅದು ಅತಿ ಮಹತ್ವ. ಯಾರೋ ದಂಡ ಇರಲ್ಲ, ಎಲ್ಲರೂ ಶಾಣೆ ಇರ್ತಾರೆ. ನೀವು ಟೀಚರ್ಸ್ ಆಗಿ ಆ ಹುಡುಗನಲ್ಲಿ ಏನು ಪ್ರತಿಭಾ ಇದೆ, ಅವನಲ್ಲಿ ಏನು ಟ್ಯಾಲೆಂಟ್ ಇದೆ, ಅವನ ಅಭ್ಯಾಸ ಸರಿ ಇರ್ಲಿಕ್ಕಿಲ್ಲ. ಕೆಲವು ಸ್ಪೋರ್ಟ್ಸ್ ನಲ್ಲಿ ಇರ್ತವೆ, ಕೆಲವು ಮ್ಯೂಸಿಕ್ ನಲ್ಲಿ ಇರ್ತವೆ. ಸಚಿನ್ ತೆಂಡೂಲ್ಕರ್ ಮ್ಯಾಟ್ರಿಕ್ ಪಾಸ್ ಆಗ್ತದೆ, ಬಿಲ್ಕುಲ್ ಅಂತ ದೊಡ್ಡ ಒಂದು ಕ್ರಿಕೆಟ್ ಸ್ಟಾರ್ ಆಯ್ತು. ಅದು ಅವನಿಗೆ ವಯಸ್ಸಿದ್ದ ಅದನ್ನ ದೇವರಿಗೆ ಏನು ಟ್ಯಾಲೆಂಟ್ ಕೊಟ್ಟಿದ್ದಾರೆ ಅದು ನೀವು ಕಣ್ಣನ್ನ ಹಿಡ್ಕೊಂಡು ತಾಯಿ ತಂದೆ ಹೇಳಬೇಕು ಅಂತ. ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್, ಇದು ಈ ಸ್ಟೂಡೆಂಟ್ಸ್ ಏಜ್ಗಿಂತ ಯಾವುದೋ ವಯಸ್ಸು ಖುಷಿಯಿಲ್ಲ ಅಂತ ನಾನು ಹೇಳ್ಬೋದು. ಸಹಪಾಠಿಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು 3 ಮಾತು ಹೇಳ್ತೀನಿ. ಚೆನ್ನಾಗಿ ನಿದ್ರೆ ಮಾಡಿ
45 minutes ಒಳ್ಳೆಯ ಆಹಾರ ತಗೊಳ್ಳಿ. ಒಳ್ಳೆಯ ಆಹಾರ ತಗೊಳ್ಳಕ್ಕೆ ನೀವು ಶ್ರೀಮಂತ ಇರ್ಬೇಕಂತಿಲ್ಲ. ಶೇಂಗಾ ಬೀಜ ತಿನ್ಬಹುದು, ಉಪ್ಪಿಟ್ಟು, ಇಡ್ಲಿ, ಶಿರಾ ತಿನ್ಬಹುದು, ಅದು ಒಳ್ಳೆಯ ಆಹಾರ. ಕೆಟ್ಟ ಆಹಾರ ಯಾವುದು? ಚಾಟ್ ಸಂಡೇ ಒಂದ್ಸರಿ ತಿನ್ಬಹುದು, ತಿನ್ನಬಾರ್ದು ಇಲ್ಲ. ಸೊ ಒಳ್ಳೆಯ ಆಹಾರ, ಒಳ್ಳೆ ರೀತಿ ನಿದ್ರೆ ಮಾಡಬೇಕು, ಒಳ್ಳೆದು ಸಂಗತ್ ಮಾಡಿ. ಮತ್ತೆ ನಿಮಗೆ ಏನಾದ್ರು ತೊಂದರೆ ಇದ್ರೆ ನಿಮ್ಮ ಟೀಚರ್ಗಾಗ್ಲಿ ನಿಮ್ಮ ತಾಯಿ ತಂದೆಗಾಗ್ಲಿ ಹೇಳಿ, ಅದಕ್ಕೆ ಏನಂತ ನಾವು ಅದಕ್ಕೆ ಸೊಲ್ಯೂಷನ್ ಏನು ತೆಗಿಬೇಕಂದ್ರೆ ಮಾಡಿ. ಮತ್ತೆ ನಿಮಗೆ ಎದರಲ್ಲಿ ಇಂಟ್ರೆಸ್ಟ್ ಅದ ಅದನ್ನ ನೀವು ಹೇಳಲಿಕ್ಕೆ ಇಚ್ಛೆ ಪಡಬೇಕು. ನೀವು ಅತಿ ಯೋಗ್ಯತೆ ನಿಮ್ಮ ಪ್ರತಿಯೊಬ್ಬರಿಗೆ ಮಕ್ಕಳಿಗೆ ದೇವರು ಯೋಗ್ಯತೆ ಕೊಡ್ತಾನೆ. ಆ ಯೋಗ್ಯತೆ ನಾವು ಮ್ಯಾಲ ತಂದಿಟ್ಟು ನಿಮಗೆ ಒಂದು ಒಳ್ಳೆ ಸಿಟಿಜನ್ ಈ ರಾಜ್ಯದ ಮಾಡೋದು ಅದು ನಮ್ದು ಮತ್ತೆ ಟೀಚರ್ ಕೆಲಸ. ಅದು ನೀವು ಪ್ರತಿಭಾ ನೀವು ನಾವು ಗುರುತು ಹಿಡಿಬೇಕಾಗ್ತದೆ. ಆಮೇಲೆ ಸರಿಯಾಗಿ ಆಟ ಆಡಿ ಎಲ್ಲ ಏನ್ ನಡೀತಾ ಇದೆ ನ್ಯೂಸ್ ತಿಳ್ಕೊಳ್ಳಿ. ಮೊಬೈಲ್ ಕಡಿಮೆ ನೋಡಿ. ಮೊಬೈಲ್ ನೋಡೋದ್ರಿಂದ ನಮ್ಮ ಮೆದುಳಿನಲ್ಲಿ ರಾಸಾಯನಿಕಗಳು ಕೆಟ್ಟ ಉತ್ಪತ್ತಿ ಆಗ್ತವೆ. ನಿಮ್ಮ ಸರಿ ಇರಲ್ಲ, ಮೈಂಡ್ ಓದಿದ್ದು ನೆನಪಿರಲ್ಲ, ನೋಡ್ಬೇಡ ಅಂತ ಹೇಳಲ್ಲ. ಆಗ ಅರ್ಧ ತಾಸು 1 ತಾಸು ಅದಕ್ಕಿಂತ ಹೆಚ್ಚು ಬೇಡ. ಮತ್ತೆ ಈಗ ನೀವೆಲ್ಲರೂ ಈಗ ಈ ಕಾರ್ಯಕ್ರಮವನ್ನು ಒಟ್ಟಿಗೆ ಉತ್ಸುಕಿದ್ದೀರಿ. ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ನನಗೆ ಇಲ್ಲಿ ಬಂದು ನಿಮ್ ಜೊತೆಗೆ 4 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾ ಮತ್ತೊಂದ್ಸರಿ ನನ್ನ ಮಿತ್ರರಾದ ರಾಮಚಂದ್ರ ಗೌರವ್ ಮತ್ತು ಅವ್ರ ಪತ್ನಿ ನನ್ನ ಸಿಸ್ಟರ್ ಪ್ರಭಾವತಿ ಮತ್ತೆ ಎಲ್ಲ ಮ್ಯಾನೇಜ್ಮೆಂಟ್ಗೆ ಮತ್ತೊಂದ್ಸರಿ ನಮಸ್ಕರಿಸಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕೀ. ಅವ್ರು ಹೇಳಿದ ತರ ಎಲ್ಲಾ ಮಕ್ಕಳು ಒಂದೇ ಅಲ್ಲ. ನಮ್ ಕೈ ಬೆಳೆದ ತರ ಎಲ್ಲಾ ಮಕ್ಕಳು ಸೇಮ್ ಆಗಲ್ಲ. ಎಲ್ಲಾ ಮಕ್ಕಳಲ್ಲೂ ಬೇರೆ ಬೇರೆ ಪ್ರತಿಭೆ ಇರುತ್ತೆ ಅಂತ ಹೇಳಿ ಈ ಭಾಷಣವನ್ನು ಮುಗಿಸಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ದಿನಕರ್ ಮೌಲ್ಯ ಸರ್ ಅವರಿಗೆ. Now I request to our honorable guest Dr. Nagaraj C. Haligodi sir to talk a few words. What response from parents? Parents, ಪಾಲಕರೇ, ಇಲ್ಲಿ ನಿಮ್ಮ ಮಕ್ಕಳ ಕಾರ್ಯಕ್ರಮ ನೋಡಲಿಕ್ಕೆ ಬಂದಿದ್ದೀರಾ. ನಿಮ್ಮ ಮಕ್ಕಳಿಗೆ ನೀವು ಉತ್ಸಾಹ ತುಂಬಬೇಕಂದ್ರೆ ನೀವು ಡಲ್ ಆಗಿ ಕೂಡಬಾರ್ದು. ನೀವು ಕೂಡ ಅವರಷ್ಟೇ ಉತ್ಸಾಹದಿಂದ ಪ್ರತಿಕ್ರಿಯೆಯನ್ನು ಕೊಡಬೇಕು. ಬೋಲೋ ಭಾರತ್ ಮಾತಾ ಕೀ. Parents, I want everyone to give the rise and give the voice. ಬೋಲೋ ಭಾರತ್ ಮಾತಾ ಕೀ. ಇಲ್ಲಿ ಮುಂದೆ ಕೂತವ್ರು ಯಾರು ಬಾಯಿ ಬಿಡ್ತಾರೆ ನೋಡಿ. ಬಾಯಿಗೆ ಬಬ್ಬದ ಮಾಡ್ಕೊಂಡು ಕೂಡ್ಬೇಡ್ರಿ, ಗಪ್ ಹಾಕೊಂಡು ಕೂಡ್ಬೇಡ್ರಿ. ಎಷ್ಟು ಆಕ್ಟಿವ್ ಆಗಿರ್ತೀವಿ ನಮಗೆ ಅಷ್ಟು ಮಾತಾಡ್ಲಿಕ್ಕೆ ನಿಮ್ಮ ಮಕ್ಕಳಿಗೂ ಪ್ರೋತ್ಸಾಹ ಆಗ್ತದೆ. ದಯವಿಟ್ಟು ಇನ್ನೊಂದ್ಸತಿ ಹೇಳ್ತೀವಿ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ನಮ್ಮ ಮಕ್ಕಳಿಗೆ ಜಯವಾಗಲಿ, ನಮ್ಮ ಮಕ್ಕಳಿಗೆ. So I want a big clap from all parents. Come on, clap. Come on. Still out from here. ಮುಂದೆ ಕೂತವರೆಲ್ಲ ಕೈ ಮುಗಿಸ್ಕೊಂಡಿದ್ದೀರಾ? ಓಕೆ, ಥ್ಯಾಂಕ್ ಯು. ನೋಡಿ, ನೀವು ಚಪ್ಪಾಳೆ ಹಾಕೋದ್ರಿಂದ ಏನಾಗ್ತಪ್ಪ ಅಂತಂದ್ರೆ ನಿಮ್ಮ ರಕ್ತ ಪರಿಚಲನೆ ಹೆಚ್ಚಿಗೆ ಆಗ್ತದೆ, ನೀವು ಆಕ್ಟಿವ್ ಆಗ್ತೀರ. ಓಕೆ, ಥ್ಯಾಂಕ್ ಯು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪೂಜ್ಯರು ಹಾಗೂ ಪಿತೃ ಸ್ವರೂಪರಾಗಿರ್ತಕ್ಕಂಥ ಡಾಕ್ಟರ್ ದಿನಕರ್ ಮೌಲ್ಯ ಅವರೇ ಹಾಗೂ ರಾಮಚಂದ್ರ ಸರ್ ಅವರೇ, ಮಾತೃ ಸ್ವರೂಪರಾಗಿರ್ತಕ್ಕಂಥ ಪ್ರಭಾವತಿ ಮೇಡಮ್ ಅವರೇ, ಮುಖ್ಯ ಗುರುಗಳೇ, ಹಾಗೂ ನಮ್ಮ ಅಭಿಪ್ರಾಯವಾಗಿರ್ತಕ್ಕಂಥ ಅಂಬರೀಶ್ ಭಾವಿ ಸರ್ ಅವರೇ, ಶ್ರೀನಿವಾಸ್ ಅವರೇ, ಮುದ್ದು ಮಕ್ಕಳೇ ಹಾಗೂ ಪಾಲಕರೇ. ಇವತ್ತಿನ ದಿವಸ ನಮ್ಗೆಲ್ಲರಿಗೂ ಗೊತ್ತಿರಬಹುದು, ಶ್ರೀ ವೆಂಕಟೇಶ್ವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 10ನೇ ವಾರ್ಷಿಕೋತ್ಸವ ಸಮ್ಮೇಳನಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಸೊ ದಯವಿಟ್ಟು ಪ್ಲೀಸ್ ಸೈಲೆನ್ಸ್, ಸ್ವಲ್ಪ ಶಾಂತ ರೀತಿ ಕಾಪಾಡಿ. ಒಂದು 5 ನಿಮಿಷ ಮಾತಾಡ್ತೀನಿ, ಜಾಸ್ತಿ ಟೈಮ್ ತಗೊಳ್ಳೋಣ. ಶಾಂತ ರೀತಿ ಕೊಡ್ಬೋದಾ? ನೀವು ಶಾಂತ ರೀತಿ ಕೂತ್ರೆ ನಾನು ಏನು ಮಾತಾಡ್ತೀನಿ, ಇಲ್ಲಾಂದ್ರೆ ಮಾತಾಡಲ್ಲ. ಎಸ್, ಶಾಂತ ರೀತಿ ಕೂಡ್ತೀರಾ? ಕೊಡಲ್ಲ. ಕೆಲವು ವಿಷಯ ಪೇರೆಂಟ್ಸ್ ಹಿಂಗಿಂಗ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತು ನೀವು ನಿಮ್ಮ ಮಕ್ಕಳ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದ್ದೀರಾ, ನಾವು ನಿಮ್ಮ ಮಕ್ಕಳಿಗಾಗಿ ಊರಾಗೆ ಬಂದಿದ್ದೀವಿ. ಓಕೆನಾ? ಹೀಗಾಗಿ ದಿನಕರ್ ಸರ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಕೆಲವೊಂದಿಷ್ಟು ಅಂಶಗಳನ್ನ. ನಾನು ಕೆಲವೊಂದಿಷ್ಟು ಅಂಶಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ದಿನಕರ್ ಮೌಲ್ಯ ಸರ್ ಅವರಿಗೆ ಬಹಳ
ನಾವು LKG UKG ಸರಿ ಕೊಡ್ತಾ ಇದ್ದೀವಿ, ಯಾಕಂದ್ರೆ ಅವ್ರ ಮಗ ಹಾಗೂ ನಾವು ಕ್ಲಾಸ್ಮೇಟ್ ಅಲ್ಲ ಸರ್. ಇಷ್ಟು ಆಕ್ಟಿವ್ ಆಗಿದ್ದಾರಪ್ಪ ಅಂತಂದ್ರೆ ಅವಾಗ ಹೆಂಗಿದ್ರು ಈಗೂ ಕೂಡ ಹಾಗೆ ಇದೆ. ಅದ್ರ ಜೊತೆಗೆ ರಾಮಚಂದ್ರ ಸರ್ ಕೂಡ ಅಷ್ಟೇ ಆಕ್ಟಿವ್ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕೂಡ ಕಡಿಮೆ. ಸೊ ಈ ಶಾಲೆ 15 ಶಿಕ್ಷಕರು ಮತ್ತು 300 ವಿದ್ಯಾರ್ಥಿಗಳಿಂದ ಈಗ ನಡೀತಾ ಇದೆ. ಈಗ ನಡೀಬೇಕಾದ್ರೆ ಇದ್ರ ಬೆನ್ನೆಲುಬು ಯಾರಪ್ಪ ಅಂತಂದ್ರೆ ಎಲ್ಲಾ ಪಾಲಕರು. ನೀವು ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಈ ಶಾಲೆ ಈ ಒಂದು ಸ್ಥಿತಿಗೆ ಬೆಳೆದಿದೆ. ಸೊ ನಾವು ಪಾಲಕರಿಗೆ ಏನ್ ವಿನಂತಿ ಮಾಡ್ಕೊತೀರಪ್ಪ ಅಂತಂದ್ರೆ ನಿಮ್ಮ ಮಕ್ಕಳು LKG UKG ಕಲ್ತ ಮೇಲೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಬೇರೆ ಸ್ಕೂಲಿಗೆ ಹಾಕಬೇಡ್ರಿ. ಯಾಕಂತ ಕೇಳಿದ್ರೆ ಯಾರು ಕೇಳ್ತೀರಿ? ನೀವು ಮನೆ ಕಟ್ಟಬೇಕಂದ್ರೆ ಮೊದಲು ಏನ್ ಮಾಡ್ತೀರಿ? ಪಾಯ ಹಾಕ್ತೀರಿ. ಸೊ ಆ ಪಾಯಗೆ ಹಾಕಿರ್ತಾರೆ. ಪಾಯ ಒಂದು ಕಡೆ ಹಾಕೊಂಡು ಪಾಯ ಒಂದು ಕಡೆ ಕಟ್ಟಿಸಿ ಮನೆ ಬೇರೆ ಕಡೆ ಕಟ್ಟಿಸ್ಬೇಕಂದ್ರ ಮಕ್ಕಳ ಭವಿಷ್ಯ ಉಜ್ವಲ ಆಗಂಗಿಲ್ಲ. ಯಾಕಂತಂದ್ರ ಮಕ್ಕಳು ಸಣ್ಣ ವಯಸ್ಸಿಗೆ ಏನ್ ಕಲ್ತಿರ್ತಾರ ಆ ಶಿಕ್ಷಕರನ್ನ ಫಾಲೋ ಮಾಡ್ತಿರ್ತಾರ. ಸೊ ದಯವಿಟ್ಟು ನಿಮ್ಮ ಮಕ್ಕಳ ಒಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಯಾವ ಒಂದು ಬಾಲ್ಯದಲ್ಲಿ ಮಕ್ಕಳು ಶಾಲೆಗೆ ಇರ್ತಾರೆ ಅದೇ ಶಾಲೆಯಲ್ಲಿ ಕಂಪ್ಲೀಟ್ ಮಾಡಿದ್ರೆ ಮಕ್ಕಳ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿ ಆಗ್ತದೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಪ್ರಾಮಾಣಿಕವಾಗಿ ನಿಮ್ಮ ಮಕ್ಕಳನ್ನ 1ನೇ ತರಗತಿಯಿಂದ ಅಥವಾ LKG UKG ಇಂದ 10ನೇ ತರಗತಿವರೆಗೂ ಇದೇ ಶಾಲೆಯಲ್ಲಿ ಕಲಿಸ್ತೀರಿ ಅಂತ ಹೇಳಿ ಒಂದು ಆಶಾಭಾವನೆಯಿಂದ ನಾನು ಮೇಲೆ ಕಳಕಳಿ ವಿನಂತಿಯನ್ನು ಮಾಡ್ಕೊಂಡು ಪಾಲಕರಿಗೆ ನಿಮಗೆ ಗೊತ್ತಿರ್ಬೋದು ಸರ್ ಒಂದು ಮಾತು ಹೇಳಿದ್ರೆ ಏನಪ್ಪಾ ಅಂತಂದ್ರೆ ನಿಮ್ಮ ಮಕ್ಕಳನ್ನ ಬೇಗ ಬೆಳೆಸಿ ಬೇಗ ಎಬ್ಬಿಸಿ. ಅದು ಯಾವಾಗ ಸಾಧ್ಯ ಆಗಪ್ಪ ಅಂತಂದ್ರೆ ನೀವು ಕೂಡ ಮೊಬೈಲ್ ಅನ್ನ ಬದಿಗಿಟ್ಟು ನಿಮ್ಮ ಮಕ್ಕಳ ಜೊತೆಗೆ ಈಗ ನೋಡಿ ಮೊದಲು ಹಿರಿಯರು ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಅಜ್ಜಿ ಆಗಿರ್ಬೋದು ಮಕ್ಕಳಿಗೆ ನೀತಿ ಕಥೆನೇ ಹೇಳ್ತಾ ಇದ್ದಾರೆ. ಈಗ ನಮ್ಮ ಮಕ್ಕಳಲ್ಲಿ ಒಂದು ಕೊರತೆ ಏನಪ್ಪಾ ಅಂತಂದ್ರೆ ನೀತಿ ಮಾರಲ್ ವ್ಯಾಲ್ಯೂಸ್ ಇಲ್ಲ ನಮ್ಮ ಮಕ್ಕಳಿಗೆ. ಮನೆಗೆ ಗುಡಿ ಹಿರಿಯರು ಬಂದ್ರೆ ಯಾವ ರೀತಿಯಾಗಿ ರೆಸ್ಪೆಕ್ಟ್ ಕೊಡ್ಬೇಕು, ಯಾಕಂದ್ರೆ ನಾವು ಕಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಹೌದಾ. ಮಕ್ಕಳಿಗೆ ನಾವು ಏನ್ ಮಾಡಬೇಕು? ಒಂದು ಶಿಸ್ತನ್ನ ಕಲಿಸ್ಬೇಕು ಮತ್ತು ಸಂಸ್ಕಾರವನ್ನ ಕಲಿಸ್ಬೇಕು. ಈಗ ಎದ್ದು ಕಾಣಿಸ್ತಾ ಇರ್ತಕ್ಕಂಥದ್ದು ಒಂದು ಏನ್ ದೊಡ್ಡ ಸಮಸ್ಯೆ ಅಂದ್ರೆ ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ಇಲ್ಲ. ಹೌದಾ ಇಲ್ವಾ? ಹೌದಿಲ್ರಿ? ನಮ್ಮ ಮಕ್ಕಳಿಗೆ ಸಂಸ್ಕಾರ ಇದೆನಾ? ನೋಡ್ರಿ ರೆಸ್ಪಾನ್ಸಿಬಲ್ ಬರ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನಿರೋ ಅಂತ ಅನಿಸ್ತಾ ಇದೆ ನನಗೆ. ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಇದೆನಾ? ಹೇಳ್ರಿ ದಯವಿಟ್ಟು, ಯಾರಾದ್ರೂ ಹೇಳ್ರಿ. ಇಷ್ಟೆಲ್ಲ ಪಾಲಕರಿದ್ದೀರಿ ಹೌದಾ? ಮನೆಗೆ ಯಾರಾದ್ರೂ ಗುಡಿ ಹಿರಿಯರು ಬಂದಾಗ ಅವ್ರಿಗೆ ರೆಸ್ಪೆಕ್ಟ್ ಅನ್ನು ಕೊಡೋದನ್ನ ನೀವು ಕಲಿಸ್ರಿ. ನೀವು ಕೊಟ್ಟಿದ್ದಾದ್ರೆ ಮಕ್ಕಳು ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಮಕ್ಕಳಿಗೆ ಮಾರಲ್ ವ್ಯಾಲ್ಯೂಸ್ ಅನ್ನ ಕಲಿಸ್ಬೇಕು, ಸಂಸ್ಕಾರವನ್ನ ಕಲಿಸಬೇಕು. ನೀವು ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸದೆ ಹೋದರೆ ನಿಮ್ಮ ಮಕ್ಕಳ ಭವಿಷ್ಯ ಬಹಳ ಚಿಂತಾಜನಕವಾಗಿರ್ತದೆ. ಹೌದಾ ಇಲ್ವಾ? ಹೌದಿಲ್ರಿ? ಹೂವರನ್ರಿ ಇಲ್ಲರನ್ರಿ? ಹೌದಾ? 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 ಓಕೆ, ಥ್ಯಾಂಕ್ ಯು. ನೋಡ್ರಿ dear parents, I will tell one quote. If wealth is lost, nothing is lost. If wealth is lost, nothing is lost. ನಿಮ್ಮ ಏನಾದ್ರೂ ಆಸ್ತಿ ಅಥವಾ ದುಡ್ಡು ಏನಾದ್ರೂ ಹಾಳಾದ್ರೆ ಏನು ಹಾಳಾಗಲ್ಲ, ಏನು ಹಾಳಾಗಲ್ಲ, ಮತ್ತೆ ನೀವು ಬಳಸಬಹುದು. ನಿಮ್ಮ ಆರೋಗ್ಯ ಹಾಳಾಯ್ತಪ್ಪ ಅಂತಂದ್ರೆ if your health is lost, ನಿಮ್ಮ ಆರೋಗ್ಯ ಹಾಳಾಯ್ತಪ್ಪ ಅಂತಂದ್ರೆ ಏನೋ ಹಾಳಾಗಿದೆ ಅಂತ, ಏನೋ ಹಾಳಾಗಿದೆ ಅಂತ. ಆದರೆ ನಿಮ್ಮ ಚಾರಿತ್ರ್ಯ ಹಾಳಾಯ್ತಪ್ಪ ಅಂತಂದ್ರೆ ಎಲ್ಲವೂ ಕೂಡ ನಶಿಸಿ ಹೋಗಿದೆ ಅಂತ. If your character is lost, everything is lost. So build your child's character in a better way. ನಿಮ್ಮ ಮಕ್ಕಳ ಚಾರಿತ್ರ್ಯವನ್ನ ಉತ್ತಮ ರೀತಿಯಲ್ಲಿ ಬೆಳೆಸ್ತೀರಿ ಅಂತಕ್ಕಂಥದ್ದನ್ನ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಅಂದಾಗ ಮಾತ್ರ ನಿಮ್ಮ ಮಕ್ಕಳು ಒಂದು ನಮ್ಮ ದೇಶಕ್ಕೆ ನಮ್ಮ ಒಂದು ಆಸ್ತಿಯಾಗಿ ಹೊರಡ್ತಾರೆ. ಯಾಕಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಹೇಳ್ತೀರಾ, ನಿಮ್ಗೆ ಗೊತ್ತಿರೋದು ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ಒಂದು ಮಗುವಿನ ಒಂದು ಹೆಲ್ತ್ ಹಾಳಾಗೋದು, ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದು ಬಿಲ್ಡಿಂಗ್ ಹಾಳಾಗೋದು. ಆದ್ರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಇಡೀ ಶಿಕ್ಷಣ ವ್ಯವಸ್ಥೆ ಕಟ್ತಾರೆ. ಅದಕ್ಕೋಸ್ಕರ ನಾವು ಶಿಕ್ಷಕರ ಕೈಯಲ್ಲಿ ನಾವು ಮಗುವನ್ನ ಕೊಟ್ಟಿದ್ದೀವಿ. ಹೌದಾ? ನಾವು ಶಿಕ್ಷಕರ ಕೈಯಲ್ಲಿ ಮಗುವನ್ನ ಕೊಟ್ಟಿದ್ದೀವಿ. ಗೊತ್ತಿರ್ಬೋದು, ಶಿಕ್ಷಕರಿಗೆ ಏನ್ ಹೇಳ್ತಾರೆ ಮಗು ಅದನ್ನೇ ಕೇಳ್ತಾರೆ. ನೀವು ಮನೆಯಲ್ಲಿ ಏನಾದ್ರು ಹೇಳಿದ್ರೆ ನಮ್ಮ ಟೀಚರ್ ಹಾಗೆ ಹೇಳಿದರೆ ಅದೇ ಕೆಲಸ ಹೇಳ್ತಾರೆ. ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಶಿಕ್ಷಕರನ್ನ ಗೌರವಿಸತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಕ್ಕಳಲ್ಲಿ ಮೂಡಬೇಕು. ಅಂದಾಗ ಮಾತ್ರ ನಿಮ್ಮ ಮಕ್ಕಳು ಒಂದು ಭಾರತದ ಉಜ್ವಲ ಭವಿಷ್ಯ ಆಗ್ತಾರೆ.
ನನಗೊತ್ತು ನೀವೆಲ್ಲ ನಿಮ್ಮ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಬಹಳ ಉತ್ಸುಕರಾಗಿದ್ದೀರಿ. ನಿಮ್ಮ ಮಕ್ಕಳು ಉತ್ತಮ ರೀತಿಯಲ್ಲಿ ನಾಟಕಗಳನ್ನ ಸಂಗೀತ ಕಾರ್ಯಕ್ರಮ ಮಾಡ್ತಾರೆ. ತಾವೆಲ್ಲರೂ ಆನಂದಿಸಿ ಕಾರ್ಯಕ್ರಮವನ್ನ ಪ್ರಶಂಸಿರಿ ಅಂತ ಹೇಳಿ ನನ್ನ ಭಾಷಣವನ್ನು ಇಲ್ಲಿಗೆ ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ ಜೈ ಜೈ. ಥ್ಯಾಂಕ್ ಯು. ಎಲ್ಲರಿಗೂ ಉಳಿದುಂಬಿಸಿ 4 ಹಿತನುಡಿಗಳನ್ನು ಆಡಿದಂತಹ ಡಾಕ್ಟರ್ ನಾಗಶ್ರೀ ಹರಿಗೋಡಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಂಗೆ ಗೊತ್ತು ಎಲ್ಲರಿಗೂ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀರಿ. ಅದೇ ರೀತಿ ಮಕ್ಕಳ ಟ್ಯಾಲೆಂಟ್ ಅನ್ನು ಅಪ್ರಿಶಿಯೇಟ್ ಮಾಡಬೇಕಲ್ಲ. ಸೊ ನಾವು ಇಟ್ಸ್ ಟೈಮ್ ಟು ಅಪ್ರಿಶಿಯೇಟ್ ಅವರ್ ಸ್ಟೂಡೆಂಟ್ ಫಾರ್ ಸ್ಕೋರಿಂಗ್ ಗುಡ್ ಮಾರ್ಕ್ಸ್ in this examination 2025-26 academic year. So I request to our guest Amrish Bhogri sir to distribute the prizes of our class toppers. ಸಂಕೇತ್ ಅಂದ್ರೆ ದಿಲೀಪ್, ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ
ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ First topper. ಚಪ್ಪಾಳೆ ಚಪ್ಪಾಳೆ ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಈಗ ವಂದನಾರ್ಪಣೆಯನ್ನು ನಡೆಸಿಕೊಡಲು ಬರುತ್ತಿದ್ದರೆ ನಮ್ಮ ಸಹೋದ್ಯೋಗಿಯಾದ ಕುಮಾರಿ ಗಂಗಮ್ಮ ಮೇಡಮ್ ಅವರು ನೆರವೇರಿಸಿಕೊಳ್ಳಲು ಬರುತ್ತಿದ್ದರು. ಈಗ ವಂದನಾ